ನಮಸ್ಕಾರ ವೀಕ್ಷಕರೇ, TGS ಕಿಚನಿಗೆ ಸ್ವಾಗತ. ನಾನು ಇವತ್ತು ಪಾವ್ ಭಾಜಿ ಮಾಡ್ತಾ ಇದ್ದೇನೆ. ನಾನು 5ರಿಂದ 6 ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆಯೇ 1 ಕಪ್ಪು ಬಟಾಣಿಯನ್ನು ತೆಗೆದುಕೊಂಡಿದ್ದೇನೆ. ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸಬೇಕು. ಈರುಳ್ಳಿ, ಉಪ್ಪು, ಪಾವ್ ಭಾಜಿ ಮಸಾಲ, ಟೊಮ್ಯಾಟೊ, ಎಣ್ಣೆ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟು ಸಾಮಗ್ರಿ ಬೇಕು. ಇದರ ಜೊತೆ ಬೇಯಿಸಿದ ಆಲೂಗಡ್ಡೆ ಮತ್ತು ಬಟಾಣಿ ಬೇಕು. ಈಗ ಪಾವ್ ಭಾಜಿ ಮಾಡೋಣ. ಮೊದಲು ಬಾಣಲೆಗೆ 2ರಿಂದ 3 ಚಮಚ ಎಣ್ಣೆ ಹಾಕೋಣ. ನೋಡಿ, ಹಾಕ್ತಾ ಇದ್ದೀನಿ. ನಂತರ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕೋಣ. ನೋಡಿ, ಈ ಥರ ಹಾಕಿ ಅದು ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಹುರಿಯಿರಿ. ನಂತರ ಈರುಳ್ಳಿಯನ್ನು ಹಾಕುತ್ತೇನೆ. ನಾನು 4ರಿಂದ 5 ಈರುಳ್ಳಿ ಹಾಕಿದ್ದೇನೆ. ಇದು 4 ಜನರಿಗೆ ಆಗುವಷ್ಟು ಮಾಡಿದ್ದೇನೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಈರುಳ್ಳಿಯನ್ನು ಹಾಕಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರಿಯಬೇಕು, ಇಲ್ಲಾಂದರೆ ಹಸಿ ವಾಸನೆ ಬರುತ್ತದೆ. ಅದರ ನಂತರ ಟೊಮ್ಯಾಟೊವನ್ನು ಹಾಕಬೇಕು. ಟೊಮ್ಯಾಟೊ ಕೂಡ ಅದರ ಜೊತೆಗೆ ಹುರಿಯಿರಿ. ನೋಡಿ, ಈ ಥರ ಹುರಿಬೇಕು. ಈರುಳ್ಳಿ ಮತ್ತು ಟೊಮ್ಯಾಟೊ ಬೇಯುತ್ತಿರುವಾಗಲೇ 1-2 ಚಮಚ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ನಂತರ ಪಾವ್ ಭಾಜಿ ಮಸಾಲವನ್ನು ಹಾಕ್ತಾ ಇದ್ದೇನೆ. 2ರಿಂದ 3 ಚಮಚ ಇರ್ಬೋದು, ಅಷ್ಟು ಹಾಕಿದ್ದೇನೆ. ನಾನು ಪಾವ್ ಭಾಜಿ ಮಸಾಲವನ್ನು ಅಂಗಡಿಯಿಂದ ತಂದಿದ್ದೇನೆ. ನೀವು ಮನೆಯಲ್ಲಿ ಮಾಡುವುದಾದರೆ ಅದನ್ನು ಹಾಕಬಹುದು. ಟೊಮ್ಯಾಟೊ ಮತ್ತು ಈರುಳ್ಳಿ ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಅದಕ್ಕೆ ಬೇಯಿಸಿದ ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಹಾಕ್ತಾ ಇದ್ದೇನೆ. ಬಟಾಣಿ ಜೊತೆಗೆ ನೀರು ಹಾಕಬಹುದು. ನೀರು ಬೇಕಾದಷ್ಟು ಹಿಡಿಯುತ್ತೆ, ಯಾಕಂದರೆ ಆಲೂಗಡ್ಡೆ ಇದೆ ಅಲ್ವಾ, ಅದು ಚೆನ್ನಾಗಿ ಹೀರಿಕೊಳ್ಳುತ್ತೆ. ಆಲೂಗಡ್ಡೆಯನ್ನು ಸಣ್ಣಾಗಿ ಸ್ಮ್ಯಾಶ್ ಮಾಡಬೇಕು. ನಾನು ಸ್ಮ್ಯಾಶರಿಂದ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ಆಲೂಗಡ್ಡೆಯನ್ನು ಮೊದಲೇ ಸ್ಮ್ಯಾಶ್ ಮಾಡಿ ಹಾಕಿದರೂ ಆಗುತ್ತದೆ, ಚೆನ್ನಾಗಿ ಬರ್ತದೆ. ಈಗ ಆಲೂಗಡ್ಡೆ ಮತ್ತು ಬಟಾಣಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಸ್ವಲ್ಪ ಬೇಕಾದರೆ ನೀರು ಹಾಕಬಹುದು. ನಾನು ನೀರು ಹಾಕಿದ್ದೇನೆ, ಇನ್ನೂ ಅದು ನೀರು ಹಿಡಿಯುತ್ತೆ. ನೋಡಿ, ಈ ಥರ ಬರ್ತಾ ಇದೆ. ನಾನು ಮಿಕ್ಸ್ ಮಾಡ್ತಾ ಇರ್ತೇನೆ. ಆ ಟೈಮಲ್ಲಿ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ರುಚಿ ನೋಡಿದೆ, ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿತು, ಸ್ವಲ್ಪ ಹಾಕ್ತಾ ಇದ್ದೇನೆ. ನೀವು ನಿಮಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಡಿ. ಸ್ವಲ್ಪ ಕುದಿ ಬಂದ ನಂತರ ಮುಚ್ಚಿಡಿ. ಇವಾಗ ಪಾವನ್ನು ಬಿಸಿ ಮಾಡೋಣ. ಕಾವಲಿಗೆ ಬೆಣ್ಣೆಯನ್ನು ಹಾಕಿ ಪಾವನ್ನು ಅದರ ಮೇಲೆ ಚೆನ್ನಾಗಿ ಸವರಬೇಕು. ಎರಡೂ ಬದಿ ಚೆನ್ನಾಗಿ ಸವರಬೇಕು. ನೋಡಿ, ಈ ಥರ ಸವರಬೇಕು. ಎರಡೂ ಬದಿ ಫ್ರೈ ಮಾಡಬೇಕು. ಈ ಥರ ತಿರುಗಿಸಿ ಎರಡೂ ಬದಿ ಈ ಥರ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಹಿಂಗೆ ಬರುತ್ತೆ. ನಾನು ಬೆಣ್ಣೆ ಹಾಕಿದ್ದೇನೆ. ನೀವು ಬೇಕಾದರೆ ತುಪ್ಪನೋ ಎಣ್ಣೆನೋ ಏನು ಬೇಕಾದರೂ ಹಾಕಬಹುದು. ಆದರೆ ಫ್ರೈ ಮಾಡುವಾಗ ಎರಡೂ ಬದಿ ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಸ್ವಲ್ಪ ಕಪ್ಪಾಗಬಾರದು. ಪಾವ್ ಭಾಜಿ ಮಸಾಲೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಓಂ ಪುಡಿ ಮತ್ತು ಲಿಂಬೆಹಣ್ಣು ಹಾಕಿ ನಂತರ ಬಿಸಿ ಮಾಡಿದ ಪಾವ್ ಜೊತೆ ತಿನ್ನಲು ಕೊಡಿ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.